ಪೂಜೆಯ ಸಾಮಾನುಗಳನ್ನು ಈ ನೀರಿನಲ್ಲಿ ಅದ್ದಿದ್ರೆ ಸಾಕು, ಹೊಳೆಯುತ್ತೆ ನೋಡಿ ಪಳಪಳ. ಹೋಟೆಲ್ ಮಾಲಕಿ ಹೇಳಿಕೊಟ್ಟಂಥ ಈ ಟಿಪ್ಪಿಂದ ತುಂಬಾ ಉಪಯೋಗ ಆಯಿತು. ನಮಸ್ಕಾರ ಶ್ರೀಮತಿಯರೆಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ 3/4 ಲೋಟದಷ್ಟು ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಅದಕ್ಕೆ ಸುಣ್ಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸುಣ್ಣದ ಜೊತೆಗೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಅರಿಶಿನ, ಸುಣ್ಣ, ನಿಂಬೆ ಹಣ್ಣಿನ ರಸ ಇದಿಷ್ಟನ್ನು ಹಾಕಿ ನೋಡಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ. ಈ ಥರ ಬಣ್ಣ ಅನ್ನೋದು ಬಂದಿದೆ, ಪುಡಿ ಆಗಿದೆ. ಇವಾಗ ಇದರ ಜೊತೆಗೆ ಇನ್ನೂ ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಮತ್ತೊಮ್ಮೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಯಾವ ಬಣ್ಣ ಬಂದಿದೆ ಅಂತೇಳಿ ನೀವೇ ನೋಡ್ಬೋದು. ಮನೆಯಲ್ಲೇ ಈ ರೀತಿ ಈಸಿಯಾಗಿ ಕುಂಕುಮವನ್ನು ತಯಾರಿಸಿಕೊಳ್ಳಬಹುದು. ನೋಡೋದಕ್ಕೂ ಕೂಡ ತುಂಬಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ. ಬಣ್ಣ ಡಾರ್ಕಾಗಿ ಬರಬೇಕು ಅಂದರೆ ಸುಣ್ಣ ಮತ್ತು ನಿಂಬೆಹಣ್ಣಿನ ರಸದ ಪ್ರಮಾಣ ಹೆಚ್ಚಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಮಗೂ ಕೂಡ ಒಂದು ಖುಷಿ ಇರುತ್ತೆ, ಹೋಮ್ ಮೇಡ್ ಕುಂಕುಮ ನಾವೇ ರೆಡಿ ಮಾಡ್ಕೊಂಡಿರೋದು ಅಂತೇಳಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಒಣಗಿಸಿ ನಂತರ ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೂ ಕೂಡ ಈ ಒಂದು ಟಿಪ್ ಇಷ್ಟ ಆದರೆ ಖಂಡಿತ ತಪ್ಪದೆ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎರಡನೇ ಟಿಪ್ ನೋಡೋಣ. ಸೌತೆಕಾಯಿಯನ್ನು ತಂದಿರ್ತೀವಿ, ಇದನ್ನು ಹಾಗೆ ಏನಾದರೂ ಫ್ರಿಡ್ಜ್ನಲ್ಲಿ ಇಟ್ಟರೆ ಸೌತೆಕಾಯಿ ಹಿಂಭಾಗ ಮುಂಭಾಗ ಎರಡೂ ಕಡೆ ಕೂಡ ಒಂದು ರೀತಿ ಸುಕ್ಕುಗಟ್ಟಿದ ರೀತಿ ಆಗುತ್ತೆ, ಬೆಂಡು ಬಂದುಬಿಡುತ್ತೆ, ಬೇಗ ಹಾಳಾಗುತ್ತೆ. ಆ ಥರ ಆಗಬಾರ್ದು ಅಂದರೆ ಸೌತೆಕಾಯಿನ ಫ್ರಿಜ್ಜಲ್ಲಿಟ್ಟರು ಸರಿ, ಈ ರೀತಿ ನೀರಿನಲ್ಲಿ ಹಾಕಿ ಇಡಿ. ಚಿಕ್ಕದೊಂದು ಬಾಕ್ಸ್ ಇದ್ದರೆ ಆ ಬಾಕ್ಸ್ನಲ್ಲಿ ನೀರು ಹಾಕಿ ನಂತರ ಸೌತೆಕಾಯಿಯನ್ನು ಅದರಲ್ಲಿ ಇಡೋದ್ರಿಂದ ಹೆಚ್ಚು ಫ್ರೆಶ್ ಆಗಿರುತ್ತೆ. ಹೊರಗಡೆ ಇಟ್ಟರು ಕೂಡ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ಮಿಕ್ಸಿ ಜಾರ್ನಲ್ಲಿ ನಾವು ಮಸಾಲೆ ಎಲ್ಲ ರುಬ್ತಾ ಇರ್ತೀವಿ. ಮಿಕ್ಸಿ ಬ್ಲೇಡ್ ಅನ್ನೋದು ಶಾರ್ಪ್ನೆಸ್ ಅನ್ನೋದು ಕಡಿಮೆ ಆಗಿದೆ ಅಂತಂದರೆ ಈ ರೀತಿ ಮಿಕ್ಸಿ ಜಾರ್ಗೆ ಐಸ್ ಕ್ಯೂಬ್ಗಳನ್ನ ಹಾಕ್ಕೋಬೇಕಾಗತ್ತೆ. ನಂತರ ಇದನ್ನು ಒಂದು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ರುಬ್ಕೊಂಡ್ರೆ ನೋಡಿ ಮಿಕ್ಸಿ ಜಾರ್ನ ಬ್ಲೇಡ್ ಅನ್ನೋದು ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ, ಹರಿತವಾಗುತ್ತೆ. ನೋಡಿ ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕಿ ಒಂದೆರಡು ಸುತ್ತು ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಆಗಿದೆ ಅಂತೇಳಿ ಮುಂದೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸಿ ಜಾರ್ನ ಬ್ಲೇಡ್ ಅನ್ನೋದು ಶಾರ್ಪ್ ಆಗಿದೆ, ಹರಿತವಾಗಿದೆ. ಈ ಒಂದು ಟಿಪ್ ತುಂಬಾ ಹೆಲ್ಪ್ ಆಯಿತು ನನಗೆ. ಮುಂದಿನ ಟಿಪ್, ಕಿವಿ ಫ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಬೆಲೆ ಕೂಡ ಜಾಸ್ತಿ. ಇದನ್ನು ಕಟ್ ಮಾಡಬೇಕಾದ್ರೆ ನೋಡಿ ಸಾಮಾನ್ಯವಾಗಿ ಹಣ್ಣನ್ನು ತೊಳೆದು ನಂತರ ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿಕೊಂಡು ಚಾಕುನ ಬಳಸಿ ಈ ಥರ ಕಟ್ ಮಾಡಬೇಕಾದ್ರೆ ಹಣ್ಣಿನ ಭಾಗ ಎಲ್ಲ ಹಾಗೆ ಜಾಸ್ತಿನೇ ಬರುತ್ತೆ, ವೇಸ್ಟ್ ಆಗುತ್ತೆ. ಮತ್ತು ಕೆಲವರಿಗೆ ಇದನ್ನು ಕಟ್ ಮಾಡೋಕ್ಕೂ ಕೂಡ ಅಷ್ಟು ಕಂಫರ್ಟ್ ಅನಿಸಲ್ಲ. ಹಾಗಾಗಿ ನಿಮಗೆ ಕಿವಿ ಫ್ರೂಟನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಈ ಒಂದು ಟಿಪ್ಪನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಒಂದು ಲೈನ್ ಥರ ಚಾಕುನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಪೂನನ್ನು ತೊಗೊಂಡು ನೋಡಿ ಒಳಗಡೆಯಿಂದ ಹೀಗೆ ಬಿಡಿಸ್ತಾ ಬಂದರೆ ಈಸಿಯಾಗಿ ಸಿಪ್ಪೆ ಅನ್ನೋದು ತಾನಾಗಿ ಮೇಲೆದ್ದೇಳುತ್ತೆ. ನೋಡಿ ಮೇಲ್ಭಾಗದಿಂದ ಒಂದು ಸತಿ ತಕ್ಕೊಂಡ ನಂತರ ಈಗ ಕೆಳಗಡೆ ಭಾಗದಿಂದ ಸಿಪ್ಪೆನ ಹೀಗೆ ಸ್ಪೂನಲ್ಲಿ ಅಂದರೆ ಸಾಕು, ಎಷ್ಟು ಚೆನ್ನಾಗಿ ಈ ಕಿವಿ ಫ್ರೂಟ್ನ ಸಿಪ್ಪೆ ಅನ್ನೋದು ಈಸಿಯಾಗಿ ಜಸ್ಟ್ ಸೆಕೆಂಡ್ಗಳಲ್ಲಿ ಈಸಿಯಾಗಿ ಬರಲ್ಲ ಅನ್ನೋರು ಕೂಡ ಈ ವಿಧಾನದಲ್ಲಿ ಹಣ್ಣನ್ನು ಕಟ್ ಮಾಡಿದರೆ ಸ್ಪೂನನ್ನು ಬಳಸಿ ಕಟ್ ಮಾಡಬಹುದು, ಈಸಿಯಾಗಿ ಕಟ್ ಮಾಡಬಹುದು. ಮುಂದಿನ ಟಿಪ್, ಹೋಟೆಲ್ ಮಾಲಕಿ ಹೇಳಿಕೊಟ್ಟಂತಹ ಸೂಪರ್ ಟಿಪ್ ಇದು. ನೋಡಿ ಇಲ್ಲಿ ಒಂದು ಲೋಟನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಹಾಕಿದ ನಂತರ ಇದ್ರ ಜೊತೆಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕಿದ ನಂತರ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿದ ನಂತರ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದರ ಬಣ್ಣ ಅನ್ನೋದು ಬದಲಾಗ್ತಾ ಇದೆ. ಈ ಒಂದು ಲಿಕ್ವಿಡ್ ಸೀಕ್ರೆಟ್ ಲಿಕ್ವಿಡ್ ಸಿದ್ಧ ಆಗಿದೆ. ಈ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾನು ಒಂದು ಬಾಟಲ್ಗೆ ಹಾಕಿ ಮುಚ್ಚಳವನ್ನು ಒಂದು ಪುಟ್ಟದಾಗಿ ಹೋಲ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ
ಇದು ರೆಡಿಯಾಗಿದೆ. ಇದನ್ನೆಲ್ಲ ಯಾವ ಕೆಲಸಗಳಿಗೆ ಬಳಸಬಹುದು ಅಂತ ನೋಡೋಣ ಬನ್ನಿ. ಸಿಂಕ್ನಲ್ಲಿ ಪಾತ್ರೆಗಳನ್ನು ತೊಳಿತಾನೆ ಇರ್ತೀವಿ, ಆದರೆ ಈ ಉಪ್ಪು ನೀರಿನ ಕಲೆ ಅನ್ನೋದು ಕಟ್ಬಿಟ್ಟಿರುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣೋದಿಲ್ಲ. ಸಿಂಕನ್ನು ನಾವು ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಕೊಳಕಾಗಿದೆ, ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಈ ಲಿಕ್ವಿಡನ್ನು ಸಿಂಕ್ನ ಸುತ್ತಲೂ ಕೂಡ ಹಾಕಿ ಒಂದು ಸ್ಕ್ರಬ್ಬರ್ ಮೇಲೆ ಈ ಲಿಕ್ವಿಡನ್ನು ಹಾಕ್ಕೊಂಡು ನಂತರ ನೋಡಿ ಸಿಂಕನ್ನು ಒಂದು ಕಡೆಯಿಂದ ಈ ರೀತಿ ಉಜ್ಕೋಬೇಕಾಗುತ್ತೆ. ಹೆಚ್ಚು ಶ್ರಮ ಪಡೋದು ಬೇಡ. ಇಲ್ಲಿ ಸೋಡಾ ಮತ್ತು ಉಪ್ಪನ್ನು ಬಳಸಿರೋದ್ರಿಂದ ಎಲ್ಲ ಕಲೆ ಕೊಳೆ ಅನ್ನೋದು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ ಸಿಂಕ್ನೆಲ್ಲ ಈ ರೀತಿ ಉಜ್ಕೊಂಡ ನಂತರ ನೀರನ್ನು ಹಾಕಿ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟರೆ ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಎಷ್ಟೇ ಕೊಳಕಾಗಿದ್ರೂ ಪಾತ್ರೆ ತೊಳೆಯುವಂಥ ಸಿಂಕ್ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಈ ರೀತಿ ಸಿಂಕ್ ಕ್ಲೀನ್ ಮಾಡೋದಕ್ಕೆ ಈ ಒಂದು ಲಿಕ್ವಿಡನ್ನು ಬಳಸಬಹುದು. ಕೇವಲ ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತೆಲ್ಲ ಇನ್ನಷ್ಟು ಕೆಲಸಗಳಿಗೆ ಬಳಸಬಹುದು. ಎರಡನೆಯ ಟಿಪ್ ಅಂದರೆ ಈ ಲಿಕ್ವಿಡಿಂದ ನಾವು ಯಾವ್ಯಾವ ಟಿಪ್ಪನ್ನು ಫಾಲೋ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನೋಡಿ, ದೈನಂದಿನ ಬದುಕಿನಲ್ಲಿ ನಾವು ಅಡುಗೆ ಮಾಡೋವಂಥ ಪಾತ್ರೆಗಳು ಎಷ್ಟೇ ತೊಳೆದ್ರೂ ನಾರ್ಮಲಾಗಿ ಕೆಲವೊಮ್ಮೆ ಶೈನಿ ಆಗಿರಲ್ಲ, ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಅಂದಾಗ ಈ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಈ ರೀತಿ ಸ್ಕ್ರಬ್ಬರ್ ಮೇಲೆ ಹಾಕ್ಕೊಂಡು ನಂತರ ಪಾತ್ರೆಗಳನ್ನು, ಸಿಲ್ವರ್ ಪಾತ್ರೆಗಳೇ ಆಗಲಿ ಅಥವಾ ಸ್ಟೀಲ್ ಪಾತ್ರೆಗಳೇ ಆಗಲಿ ಯಾವುದೇ ಆಗಲಿ ಆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಈ ಲಿಕ್ವಿಡ್ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಇದು ಡೀಪ್ ಕ್ಲೀನ್ ಮಾಡುತ್ತೆ. ಅದನ್ನು ನೀವೇ ನೋಡ್ಬೋದು. ಇಲ್ಲಿ ನೋಡಿ, ನಾನೀಗ ಪಾತ್ರೆಗಳನ್ನು ಈ ಲಿಕ್ವಿಡನ್ನು ಬಳಸಿ ಚೆನ್ನಾಗಿ ನೋಡಿ ಉಜ್ಜಿದಾಗಿದೆ. ಇವಾಗ ಅಂದರೆ ಹೆಚ್ಚು ಶ್ರಮಪಟ್ಟು ಉಜ್ಜೋದು ಬೇಡ. ನಾರ್ಮಲಾಗಿ ನಾವು ಪಾತ್ರೆಯನ್ನು ಹೇಗೆ ತೊಳಿತೀವಿ ಹಾಗೆ ತೊಳೆದ್ರೆ ಸಾಕು. ತುಂಬ ಶೈನಿಯಾಗಿ ಪಳ ಪಳ ಅಂತೇಳಿ ಸ್ಟೀಲ್ ಪಾತ್ರೆಗಳೇ ಆಗಲಿ ಅಥವಾ ಸಿಲ್ವರ್ ಪಾತ್ರೆಗಳೇ ಆಗಲಿ ಪಳ ಪಳ ಅಂತ ಉಳಿಯುತ್ತೆ. ಈ ಕುಕ್ಕರ್ ಹಿಂಭಾಗ ಹೇಗಾಗಿತ್ತು ಅಂತೇಳಿ ಆಗಲೇ ನೋಡಿದ್ರಿ ಅಲ್ವಾ. ಇವಾಗ ಈ ಲಿಕ್ವಿಡನ್ನು ಬಳಸಿ ನಾನು ತೊಳೆದಿದ್ದೀನಿ ನೋಡಿ ಕುಕ್ಕರನ್ನು. ಎಷ್ಟು ಚೆನ್ನಾಗಿ ಆ ಕರೆ ಅನ್ನೋದೆಲ್ಲ ಹೋಗಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು. ಈ ಒಂದು ಟಿಪ್ ಇಷ್ಟ ಆಯಿತಾ? ಆಗಿದ್ರೆ ಲೈಕ್ ಮಾಡಿ. ಮುಂದಿನ ಮೂರನೇ ಟಿಪ್, ಈ ಲಿಕ್ವಿಡನ್ನು ಬಳಸಿ ಮೂರನೇದಾಗಿ ನಾವು ಈ ಲಿಕ್ವಿಡನ್ನು ಯಾವ ರೀತಿ ಕ್ಲೀನಿಂಗ್ ಕೆಲಸಕ್ಕೆ ಉಪಯೋಗಿಸ್ಕೊಬಹುದು ಅಂತಂದರೆ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಕೂಡ ಈ ಒಂದು ಲಿಕ್ವಿಡನ್ನು ಬಳಸ್ಕೋಬಹುದು. ಟಾಯ್ಲೆಟ್ನ ಸುತ್ತಲೂ ಅಥವಾ ಟೈಲ್ಸ್ ಮೇಲ್ಭಾಗದಲ್ಲೆಲ್ಲ ಈ ಒಂದು ಲಿಕ್ವಿಡನ್ನು ಹಾಕ್ಕೋಬೇಕಾಗತ್ತೆ. ಲಿಕ್ವಿಡನ್ನು ಹಾಕಿದ ನಂತರ ಬ್ರಷ್ನ ತೊಗೊಂಡು ಲೈಟಾಗಿ ಉಜ್ಜಿದ್ರೆ ಸಾಕು. ಹೆಚ್ಚು ಶ್ರಮ ಪಡೋದೇನು ಬೇಡ. ತುಂಬ ಚೆನ್ನಾಗಿ ಇದು ಕಲೆ ಕೊಳೆ ಎಲ್ಲವನ್ನು ತೆಗೆದುಬಿಡುತ್ತೆ. ಬ್ರಷ್ನಲ್ಲಿ ಉಜ್ಜಿದ ನಂತರ ನೋಡಿ ನೀರನ್ನು ಹಾಕಿ ತೊಳೆದುಬಿಟ್ರೆ ಎಷ್ಟು ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಅಂತೇಳಿ ಪಟಾಪಟ್ ಅಂತ ನೀವೇ ಇಲ್ಲಿ ನೋಡಬಹುದು. ಮುಂದಿನ ಟಿಪ್, ಇದೆಲ್ಲರಿಗೂ ತುಂಬಾ ಉಪಯೋಗ ಆಗುವಂಥ ಟಿಪ್. ಪೂಜಾ ಪಾತ್ರೆಗಳು ಈ ರೀತಿ ದೀಪಗಳಾಗಿರ್ಬೋದು ಜಿಡ್ಡಿನಿಂದ ಕೂಡಿರುತ್ತೆ, ಈ ರೀತಿ ಆಗಿರುತ್ತೆ, ಕಲೆ ಕಟ್ಟಿರುತ್ತೆ. ಇದನ್ನೆಲ್ಲ ಹಾಗೆ ತೊಳಿಬೇಕು ಅಂತಂದರೆ ಹೆಚ್ಚು ಸಮಯ ತಗೊಳುತ್ತೆ. ನೋಡಿ ಎಷ್ಟೊಂದು ಕರೆ ಅನ್ನೋದು ಕಟ್ಬಿಟ್ಟಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ. ಅದನ್ನು ಈ ರೀತಿ ನೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು, ಎಲ್ಲ ಕಲೆ ಕೊಳೆ ಅನ್ನೋದೆಲ್ಲ ಹೋಗುತ್ತೆ ಅಂತೇಳಿ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ. ಆ ನೀರನ್ನು ಯಾವ ರೀತಿ ಸಿದ್ಧ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವನ್ನು ಹಚ್ಚಿದ ನಂತರ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀವಲ್ವ, ಆ ಪಾತ್ರೆಯನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ. ನಂತರ ನಾನಿಲ್ಲಿ ರಿನ್ ಲಿಕ್ವಿಡನ್ನು ಬಳಸ್ತಾ ಇದ್ದೀನಿ. ಅಂದರೆ ಬಟ್ಟೆ ಒಗೆಯೋದಕ್ಕೆ ಬಳಸೋ ಅಂತ. ಈಗ ವಾಷಿಂಗ್ ಮಿಷಿನ್ ಇದೆ ಅಂತಂದರೆ ಎಂಥವ್ರ ಮನೆಯಲ್ಲೂ ಈ ರೀತಿ ಲಿಕ್ವಿಡ್ಗಳನ್ನ, ಸರ್ಫೆಕ್ಸಲ್ ಆಗಿರ್ಬೋದು ಸಾಕಷ್ಟು ಲಿಕ್ವಿಡ್ಗಳನ್ನೇ ಬಳಸ್ತಾರೆ ಪುಡಿಗಿಂತ. ಅಂದರೆ ನೀವು ಬಟ್ಟೆನ ಹ್ಯಾಂಡ್ ವಾಶ್ ಮಾಡ್ತೀರಾ ಅಂತಂದರೆ ಸರ್ಫೆಕ್ಸಲ್ ಪುಡಿ ಆದರೂ ತೊಗೋಬೋದು, ಡಿಟರ್ಜೆಂಟ್ ಪೌಡರ್ ಆದರೂ ತೊಗೋಬೋದು ಅಥವಾ ಲಿಕ್ವಿಡ್ ಆದರೂ ತೊಗೋಬಹುದು. ನಾನಿಲ್ಲಿ ಲಿಕ್ವಿಡನ್ನು ಹಾಕಿದ್ದೀನಿ. ಇಲ್ಲ ಅಂದರೆ ನೀವು ಪುಡಿಯನ್ನು ಕೂಡ ಹಾಕಬಹುದು. ನೋಡಿ, ಈ ಲಿಕ್ವಿಡನ್ನು ಹಾಕಿದ ನಂತರ ಇದರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೋಡಾನು ಕೂಡ ಹಾಕಿದ್ದೀನಿ, ಬೇಕಿಂಗ್ ಸೋಡಾ. ಇಷ್ಟನ್ನು ಹಾಕಿ ಈ ನೀರು ಇನ್ನೇನು ಕುದೀತಾ ಇದೆ ಅಂತ ಅನ್ಬೇಕಾದ್ರೆ ಈ ಏನು ಪೂಜಾ ಸಾಮಗ್ರಿಗಳಿದೆಯಲ್ವಾ, ಈ ಸಾಮಾನುಗಳನ್ನು ಈ ರೀತಿ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು. ಇದು ಕುದಿ ಬರಬೇಕಾದ್ರೇ ಇದ್ರ ಜೊತೆ ಇಷ್ಟೊಂದು ಬೇಡ, ಒಂದು 4 ಕಾಳು ಹಾಕಿದರೆ ಸಾಕು. ನಿಂಬೆ ಉಪ್ಪು ಮೇನ್, ಇದು ಮುಖ್ಯವಾಗಿ ನಿಂಬೆ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನೋಡಿ ಯಾವ ಥರ ವರ್ಕ್ ಆಗ್ತಿದೆ ಇದು ಅಂತ ನಿಮ್ಗೆ ತೋರಿಸ್ತೀನಿ. ನಿಂಬೆ ಉಪ್ಪನ್ನು ಹಾಕಿ ಹೀಗೆ ಸ್ಟವ್ ಉರಿತಾ ಇದೆ. ಇವಾಗ ನಾನು ಪೂಜಾ ಪಾತ್ರೆಗಳನ್ನು ಇದರಲ್ಲಿ ಹಾಕಿದ್ದೀನಿ. ಇವಾಗ ನಿಂಬೆ ಉಪ್ಪನ್ನು ಹಾಕಿದ್ದೀನಿ. ನಂತರ ಸ್ಟವನ್ನು ಆಫ್ ಮಾಡಿದ್ದೀನಿ. ಒಂದನ್ನು ನೋಡಿ ತೊಗೊಂಡು ಈ ರೀತಿ
ಉಜ್ಜಿ ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನೇ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಏನನ್ನು ಬಳಸಿಲ್ಲ, ಹಾಗೆ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಉಜ್ಜಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆ ಕೊಳೆ ಅನ್ನೋದು ಹೋಗ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು. ನೋಡಿ, ಈಗ ಒಂದೊಂದನ್ನು ಈ ರೀತಿ ನೀರಿನಲ್ಲಿ ನೆನೆಸಿಟ್ಟಿದ್ವಲ್ಲ, ಇದನ್ನು ಕ್ಲೀನಾಗಿರೋವಂಥ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ದೀಪದಲ್ಲಿ ಇರೋವಂಥ ಜಿಡ್ಡು ಎಲ್ಲ ಕೂಡ ಹೋಗ್ಬಿಟ್ಟಿದೆ. ಇದನ್ನೇನಿದ್ರು ಒಂದು ಸ್ಕ್ರಬ್ಬರನ್ನು ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕಷ್ಟೇ. ಇದಕ್ಕೇನು ಇನ್ನೇನು ಎಕ್ಸ್ಟ್ರಾ ನಾವು ಶ್ರಮ ಪಡೋವಂಥ ಅಗತ್ಯ ಇಲ್ಲ. ಈ ನೀರಿನಲ್ಲಿ ನೆನೆಸಿಟ್ಬಿಟ್ರೆ ಸಾಕು. ಈ ಥರ ನೀರನ್ನು ಸಿದ್ಧ ಮಾಡಿಕೊಂಡು ತುಂಬ ಚೆನ್ನಾಗಿ ಈ ಕೊಳೆ ಎಲ್ಲ ಹೋಗ್ಬಿಡುತ್ತೆ, ಜಿಡ್ಡೆಲ್ಲ ಹೋಗ್ಬಿಡುತ್ತೆ. ನೋಡಿ, ಸ್ಕ್ರಬ್ಬರನ್ನು ತೊಗೊಂಡು ಜಸ್ಟ್ ಉಜ್ಜಿರೋದಷ್ಟೇ ಈ ನೀರಿನಲ್ಲಿ. ಎಕ್ಸ್ಟ್ರಾ ಏನೂ ಬೇಕಾಗಲ್ಲ. ನಿಮ್ಗೆ ಬೇಕಂದರೆ ಒಂದು ಲಿಕ್ವಿಡ್ ಬಿಸಿ ನೀರು ಏನು ಸಿದ್ಧ ಮಾಡ್ಕೊಂಡಿದ್ದೀವಿ ಅದರಲ್ಲೇ ಸ್ಕ್ರಬ್ಬರನ್ನು ಅದ್ದಿ ನಂತರ ಉಜ್ಕೋಬೋದು. ಇನ್ನೂ ಚೆನ್ನಾಗಿ, ಇನ್ನೂ ಸ್ವಲ್ಪ ಕೊಳೆ ಗಿಳೆ ಇದ್ರೆ ಎಲ್ಲ ಬಿಟ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂಥೇಳಿ. ಜಸ್ಟ್ ಸ್ಕ್ರಬ್ಬರನ್ನು ತೊಗೊಂಡು ಎಲ್ಲ ಪೂಜಾ ಪಾತ್ರೆಗಳನ್ನು ನಾನು ಇದೇ ವಿಧಾನದಲ್ಲಿ ಉಜ್ಕೊಳ್ತಾ ಇದ್ದೀನಿ, ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಒಂದೊಂದೇ ಪೂಜಾ ಸಾಮಗ್ರಿ ಪಳ ಪಳ ಅಂತೇಳಿ ಹೊಳಿತಾ ಇದೆ ಅಂತೇಳಿ ನೀವೇ ಇಲ್ಲಿ ಗಮನಿಸ್ಬೋದು. ಇದಂತೂ ಎಷ್ಟು ಕಪ್ಪು ಹಿಡ್ದೋಗಿತ್ತು ನೋಡಿ, ಎಷ್ಟು ಚಂದ ಕ್ಲೀನ್ ಆಗ್ತಿದೆ ಅಂತ ನೀವೇ ಇಲ್ಲಿ ಗಮನಿಸಬಹುದು. ಈ ರೀತಿ ಶುಭ್ರವಾಗಿರೋಂಥ ನೀರಿನಲ್ಲಿ ಒಂದು ಸತಿ ಒಂದೊಂದೇ ಪೂಜಾ ಸಾಮಗ್ರಿಗಳನ್ನು ಸ್ಕ್ರಬ್ ಮಾಡಿ ನಾರನ್ನು ತಗೊಂಡು ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಕ್ಲೀನಾಗಿರೋ ನೀರಿನಲ್ಲಿ ಈ ಎಲ್ಲ ಪೂಜಾ ಸಾಮಾನುಗಳನ್ನು ಹಾಕಿ ಮತ್ತೊಂದು ಸತಿ ಕ್ಲೀನಾಗಿ ಈ ರೀತಿ ತೊಳ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಪೂಜಾ ಸಾಮಾನುಗಳೆಲ್ಲ, ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ಪಳ ಅಂಥೇಳಿ ಹೊಳಿತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು. ಶುಭ್ರವಾಗಿರೋ ಬಟ್ಟೆ ತೊಗೊಂಡು ಕ್ಲೀನಾಗಿ ಈ ರೀತಿ ಒರೆಸಿ ಇಟ್ಕೋಬೇಕಾಗತ್ತೆ. ಈ ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಪೂಜಾ ಸಾಮಾನುಗಳು ಎಲ್ಲ ಪಳ ಅಂಥೇಳಿ ಹೊಳೆಯುತ್ತೆ. ತುಂಬಾ ಖುಷಿಯಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ಟಿಪ್ಸ್ಗಳು ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ. ಈ ರೀತಿಯ ಹೆಚ್ಚಿನ ಟಿಪ್ಸ್ಗಳ ವಿಡಿಯೋಗಳನ್ನು ನೋಡಲು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಈ ರೀತಿಯ ಶ್ರೀಮತಿಯರಿಗೆ ಉಪಯುಕ್ತ ಆಗುವಂತಹ ಟಿಪ್ಸ್ಗಳ ವಿಡಿಯೋಗಳನ್ನ ನೋಡಬೇಕು ಅಂದರೆ ಈಗ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಎಲ್ಲ ವಿಡಿಯೋಗಳನ್ನು ನೋಡಿ ಸದುಪಯೋಗ ಪಡಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗೋ ರೀತಿ ಇನ್ನಷ್ಟು ಟಿಪ್ಸ್ಗಳ ಮಾಹಿತಿಗಳನ್ನು, ವಿಡಿಯೋಗಳನ್ನು ಹೊತ್ತು ತರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.